ನಮಸ್ಕಾರ, ನನ್ನ ಹೆಸರು ರೋಹನ್ ಭರಚಂದ್ರ. ಇವತ್ತಿನ ಬ್ರೇಕಿಂಗ್ ನ್ಯೂಸಿಗೆ ಸ್ವಾಗತ. ಇದು ನಮ್ಮ ದೇಶದ ಫೈನಾನ್ಸ್ ಹಾಗೂ ಎಕನಾಮಿಕ್ ನ್ಯೂಸು. ನ್ಯೂಸ್ ನಂಬರ್ 1, ಬಿಗ್ಗೆಸ್ಟ್ ಡೋನರ್ಸ್ ಇನ್ ಇಂಡಿಯಾ. HCL ಟೆಕ್ನಾಲಜೀಸ್ ಫೌಂಡರ್ ಶಿವ್ ನಾದರ್ ಹಾಗೂ ಅವರ ಫ್ಯಾಮಿಲಿ ಶಿವ್ ನಾದರ್ ಫೌಂಡೇಶನ್ ಮುಖಾಂತರ 2708 ಕೋಟಿ ಡೊನೇಷನ್ಸ್ ಮಾಡಿದ್ದಾರೆ ಫೈನಾನ್ಷಿಯಲ್ ಇಯರ್ 2024-25. ಅಂದರೆ ಆಲ್ಮೋಸ್ಟ್ 7.4 crore ವರ್ತ್ ಆಫ್ ಡೊನೇಷನ್ಸ್ ಪರ್ ಡೇ. ಸೆಕೆಂಡ್ ಪೊಸಿಷನಲ್ಲಿ ಮುಖೇಶ್ ಅಂಬಾನಿ ಹಾಗೂ ಫ್ಯಾಮಿಲಿ ಇದ್ದಾರೆ. ಡೊನೇಷನ್ಸು 626 ಕೋಟಿ ಈ 2024-25 ಫೈನಾನ್ಷಿಯಲ್ ಇಯರಲ್ಲಿ. ಬಜಾಜ್ ಫ್ಯಾಮಿಲಿ ಮೂರನೇ ಪೊಸಿಷನ್ ಇದೆ. ಡೊನೇಷನ್ನು 446 ಕೋಟಿ 2024-25 ಅಲ್ಲಿ. ನ್ಯೂಸ್ ನಂಬರ್ 2, ಪೊಟೆನ್ಷಿಯಲ್ ಬಯರ್ಸ್ ಆಫ್ RCB. ರಿಪೋರ್ಟ್ಸ್ ಪ್ರಕಾರ ಪೊಟೆನ್ಷಿಯಲ್ ಬಯರ್ಸ್ RCBಗೆ, ಯಾಕಂದರೆ ಯುನೈಟೆಡ್ ಸ್ಪಿರಿಟ್ಸ್ ಅವರು ಸೇಲ್ ಮಾಡಬೇಕಂತ ಪ್ಲ್ಯಾನ್ ಮಾಡ್ತಾ ಇದ್ದಾರೆ. ಯಾರಿರ್ಬೋದಂದರೆ ನಿಖಿಲ್ ಕಾಮತ್, ಕೋ ಫೌಂಡರ್ ಆಫ್ ಝೀರೋಡಾ, ಹಾಗೂ ರಂಜನ್ ಪೈ, ಇವರು ಮಣಿಪಾಲ್ ಎಜುಕೇಷನ್ ಹಾಗೂ ಮೆಡಿಕಲ್ ಗ್ರೂಪ್ದು ಚೇರ್ಮನ್. ಈ ಎರಡು ಹೆಸರು ರಿಪೋರ್ಟ್ಸ್ ಹೇಳ್ತಾ ಇದೆ ಇವರು ಪರ್ಚೇಸ್ ಮಾಡೋ ಒಂದು ಚಾನ್ಸಸ್ ಇದೆ ಅಂತ. ಆದರೆ ಸದ್ಯಕ್ಕೆ ಯಾವುದೂ ಕನ್ಫರ್ಮ್ ಆಗಿಲ್ಲ. RCB 2022 ಅವರ ವ್ಯಾಲ್ಯೂಯೇಷನ್ $1 billion ಇತ್ತು. ಅಂದರೆ ಇವತ್ತಿನ ಒಂದು ಲೆಕ್ಕ ಹಾಕಿದರೆ ಅರೌಂಡ್ 9,000 crores. ಆದರೆ ಆವಾಗದು $1 billion ಸ್ವಲ್ಪ ಕಮ್ಮಿ ಇತ್ತು. ಈ ವರ್ಷ IPL ಅಲ್ಲಿ ವಿನ್ ಆದಮೇಲೆ ಆವಾಗ ಅವರ ವ್ಯಾಲ್ಯೂಯೇಷನ್ ಜಾಸ್ತಿ ಆಗ್ಬೋದು ಅಂತ ಎಕ್ಸ್ಪೆಕ್ಟೇಷನ್ ಇದೆ. ಬ್ರ್ಯಾಂಡ್ ವ್ಯಾಲ್ಯೂನೇ $269 million ಇದೆ. ಅಂದರೆ ಅಪ್ರಾಕ್ಸಿಮೇಟ್ಲಿ ಒಂದು 2,000 crores. ಹಾಗೂ ಇದು ಹೈಯೆಸ್ಟ್ ಬ್ರ್ಯಾಂಡ್ ವ್ಯಾಲ್ಯೂ ಅಮಂಗ್ ಆಲ್ ದಿ IPL ಟೀಮ್ಸ್. ನ್ಯೂಸ್ ನಂಬರ್ 3, ಸಿಂಗ್ಟೆಲ್ ಸೆಲ್ಸ್ 0.8% ಸ್ಟೇಕ್ ಇನ್ ಭಾರತಿ ಏರ್ಟೆಲ್. ಸಿಂಗಪೂರ್ ಟೆಲಿಕಮ್ಯುನಿಕೇಷನ್ಸ್ ಅಥವಾ ಸಿಂಗ್ಟೆಲ್ ಅಂತ ಏನು ಕರಿತೀವಿ, 0.8% ಸ್ಟೇಕನ್ನು ಅವರು ಸೇಲ್ ಮಾಡಿದ್ದಾರೆ ಭಾರತಿ ಏರ್ಟೆಲ್ ಕಂಪ್ನಿಯಲ್ಲಿ. ಹಾಗೂ ಇದು ಯಾಕೆ ಮಾಡ್ತಾ ಇದ್ದಾರೆ ಅಂದರೆ ಅವರ ಬೇರೆ ಬೇರೆ ಕಂಪ್ನೀಸ್ ಸ್ಟೇಕ್ ಇರೋದನ್ನು ಸ್ವಲ್ಪ ಕಮ್ಮಿ ಮಾಡ್ತಾ ಇದ್ದಾರೆ, ಅವರ ಕಂಪ್ನಿದು ಒಂದು ಸ್ಟ್ರೆಂತ್ನ ಜಾಸ್ತಿ ಮಾಡಲಿಕ್ಕೆ. ನಿನ್ನೆದು ರೇಟ್ ಮೇಲೆ 3.1% ಡಿಸ್ಕೌಂಟಲ್ಲಿ ಸಿಂಗ್ಟೆಲ್ಲು ಏರ್ಟೆಲ್ ಶೇರ್ಸನ್ನು ಇವತ್ತು ಮಾರ್ಕೆಟಲ್ಲಿ ಸೇಲ್ ಮಾಡಿದ್ದಾರೆ. ಸಿಂಗ್ಟೆಲ್ಲು ಒನ್ ಆಫ್ ದ ಅರ್ಲಿ ಇನ್ವೆಸ್ಟರ್ಸ್ ಭಾರತಿ ಏರ್ಟೆಲ್ಲು 2000 ಇಸ್ವಿಯಲ್ಲೇ ಇನ್ವೆಸ್ಟ್ ಮಾಡಿದರು. ಆವಾಗಿಂದನೂ ಸ್ಟೇಕ್ ಇಟ್ಕೊಂಡಿದ್ದಾರೆ. ಹಾಗೂ ಸಿಂಗ್ಟೆಲ್ಲದು ಸ್ಟೇಕು ಈಗ ಸದ್ಯಕ್ಕೆ 27.5% ಇದೆ ಭಾರತಿ ಏರ್ಟೆಲಲ್ಲಿ. 31.4% ಇತ್ತು 2022 ಅಲ್ಲಿ. ನ್ಯೂಸ್ ನಂಬರ್ 4, ರ್ಯಾಪಿಡ್ ನ್ಯೂಸು. ಗ್ರೋ ಕಂಪ್ನಿದ IPO ಇವತ್ತು ಲಾಸ್ಟ್ ಡೇ ಆಗಿತ್ತು. 17.54 times ಸಬ್ಸ್ಕ್ರೈಬ್ ಆಗಿದೆ. ಹಾಗೂ 6,632 ಕೋಟಿ ಅವರು ಕಲೆಕ್ಟ್ ಮಾಡಿದ್ರು IPO ಅಲ್ಲಿ. ಗ್ರೇ ಮಾರ್ಕೆಟ್ ಪ್ರೀಮಿಯಮ್ 4.5% ಇದೆ ಅಬವ್ ದ ಇಶ್ಯೂ ಪ್ರೈಸ್ ಆಫ್ 100. ವೀಕ್ ಗ್ಲೋಬಲ್ ಕ್ಯೂಸಿಂದ ಇವತ್ತು ಮಾರ್ಕೆಟ್ಸು ಆ್ಯಕ್ಚುಲಿ 0.6% ಬಿದ್ದಿತ್ತು. ಅದರ ಕ್ಲೋಸಿಂಗು ಫ್ಲಾಟ್ ಆಗಿದೆ. ಈಗ ಇವತ್ತಿನ ಸ್ಟಾಕ್ ಮಾರ್ಕೆಟ್ ಅಪ್ಡೇಟಿಗೆ ಬರ್ತಾ ಇದ್ದೀನಿ. ನಿಫ್ಟಿ 17 ಪಾಯಿಂಟ್ ಡೌನು 25,492 ಕ್ಲೋಸ್ ಆಯಿತು. ಸೆನ್ಸೆಕ್ಸು 95 ಪಾಯಿಂಟ್ಸ್ ಡೌನು 83,216 ಕ್ಲೋಸ್ ಆಯಿತು. ನೀವು ನೋಡ್ಬೋದು ಲೋಯೆಸ್ಟು 25,318 ಬಿದ್ದಿತ್ತು. ಅದರ ಮತ್ತೆ ರಿಕವರಿ ಚೆನ್ನಾಗಾಯಿತು. ಪಾಯಿಂಟ್ ನಂಬರ್ 2, ಟುಡೇಸ್ ಟಾಪ್ ನಿಫ್ಟಿ 50 ಗೇನರ್ಸ್ ಆ್ಯಂಡ್ ಲೂಸರ್ಸ್. ಟಾಪ್ ಗೇನರ್ಸು ಶ್ರೀರಾಮ್ ಫೈನಾನ್ಸ್ 3.01% ಅಪ್ಪು, ಅದಾನಿ ಎಂಟರ್ಪ್ರೈಸಸ್ 2.38% ಅಪ್ಪು, ಬಜಾಜ್ ಫೈನಾನ್ಸ್ 2.37% ಅಪ್ಪು. ಟಾಪ್ ಲೂಸರ್ಸು ಭಾರತಿ ಏರ್ಟೆಲ್ 4.47% ಡೌನು, ಟಾಟಾ ಕನ್ಸ್ಯೂಮರ್ ಪ್ರಾಡಕ್ಟ್ಸ್ 1.95% ಡೌನು, ಇಂಟರ್ಗ್ಲೋಬ್ ಏವಿಯೇಷನ್ 1.92% ಡೌನ್. ಪಾಯಿಂಟ್ ನಂಬರ್ 3, ಟುಡೇಸ್ ಟಾಪ್ ನಿಫ್ಟಿ ನೆಕ್ಸ್ಟ್ 50 ಗೇನರ್ಸ್ ಆ್ಯಂಡ್ ಲೂಸರ್ಸ್. ಟಾಪ್ ಗೇನರ್ಸು LIC 3.13% ಅಪ್ಪು, ಬ್ರಿಟಾನಿಯಾ 2.39% ಅಪ್ಪು, ಜಿಂದಾಲ್ ಸ್ಟೀಲ್ 2.33% ಅಪ್ಪು. ಟಾಪ್ ಲೂಸರ್ಸು ಬಜಾಜ್ ಹೋಲ್ಡಿಂಗ್ಸ್ 4.25% ಡೌನು, ABB ಇಂಡಿಯಾ 4.05% ಡೌನು, ಡಿವಿಸ್ ಲ್ಯಾಬ್ಸ್ 3.3% ಡೌನ್. ಪಾಯಿಂಟ್ ನಂಬರ್ 4, ಅಡ್ವಾನ್ಸ್ ಡಿಕ್ಲೈನ್ ರೇಷಿಯೋ ಫಾರ್ NSE. ಅಡ್ವಾನ್ಸಸ್ 1,407 ಸ್ಟಾಕ್ಸು, ಕಮ್ಮಿ ಆಗಿದ್ದು 1,423 ಸ್ಟಾಕ್ಸು. ಸೊ 50% ಅಪ್ಪು, 50% ಡೌನ್. ಪಾಯಿಂಟ್ ನಂಬರ್ 5, ಯೆಸ್ಟರ್ಡೇಸ್ FII and DII ಇನ್ವೆಸ್ಟ್ಮೆಂಟ್ ಡೇಟಾ. ಫಾರಿನ್ ಇನ್ಸ್ಟಿಟ್ಯೂಷನ್ ಇನ್ವೆಸ್ಟರ್ಸ್ 3,263 crores ನೆಟ್ ಸೇಲ್ಸ್ ನಿನ್ನೆ. ಡೊಮೆಸ್ಟಿಕ್ ಇನ್ಸ್ಟಿಟ್ಯೂಷನ್ ಇನ್ವೆಸ್ಟರ್ಸ್ 5,284 crores ನೆಟ್ ಪರ್ಚೇಸಸ್. ಪಾಯಿಂಟ್ ನಂಬರ್ 6, ಟುಡೇಸ್ ಗೋಲ್ಡ್ ಆ್ಯಂಡ್ ಸಿಲ್ವರ್ ಪ್ರೈಸ್. ಗೋಲ್ಡ್ ಪ್ರೈಸ್ 12,202 per ಗ್ರಾಮು, ಸಿಲ್ವರ್ 152.5 per ಗ್ರಾಮು. ಪಾಯಿಂಟ್ ನಂಬರ್ 7, ಟುಡೇಸ್ ರುಪಿ ವ್ಯಾಲ್ಯೂ. ಒಂದು $, 88.66 rupees. ಒಂದು ಯೂರೋ 102.3 ರೂಪಾಯಿ. ಪಾಯಿಂಟ್ ನಂಬರ್ 8, ಸ್ಟಾಕ್ಸ್ ನಿಯರ್ 52-week ಹೈ. ಬ್ಯಾಂಕ್ ಆಫ್ ಇಂಡಿಯಾ 52-week ಹೈ 144.88, ಕ್ಲೋಸಿಂಗು 144.58. ಪೇಟಿಎಮ್ಮು 1,352 52-week ಹೈಯು, ಕ್ಲೋಸಿಂಗ್ ಪ್ರೈಸು 1,347. SBI ಲೈಫು 2,004 52-week ಹೈಯು, ಕ್ಲೋಸಿಂಗು 1,999. ಪಾಯಿಂಟ್ ನಂಬರ್ 9, ಸ್ಟಾಕ್ಸ್ ನಿಯರ್ 52-week ಲೋ. ಯಾವ ಮೇಜರ್ ಸ್ಟಾಕು 52-week ಲೋ ಹತ್ರ ಬಂದಿಲ್ಲ ಇವತ್ತು. ಪಾಯಿಂಟ್ ನಂಬರ್ 10,
Global cues today. Hong Kong markets 0.96% down, Japan 1.48% down, Germany 0.6% down, France 0.36% down, UK 0.57% ಡೌನು ಹಾಗೂ ನ್ಯಾಸ್ಡ್ಯಾಕು 1.9% ಡೌನ್ ಆಗಿತ್ತು ನಿನ್ನೆ. ಇದು ಇವತ್ತಿನ ಬ್ರೇಕಿಂಗ್ ನ್ಯೂಸು. ವಿಡಿಯೋ ಚೆನ್ನಾಗಿದ್ರೆ ಲೈಕ್ ಬಟನ್ ಪ್ರೆಸ್ ಮಾಡಿ ಹಾಗೂ ವಿಡಿಯೋ ಎಲ್ಲ ಫ್ರೆಂಡ್ಸ್ಗೂ ಕಳಿಸ್ಕೊಡಿ. ಈ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು. ನಮಸ್ಕಾರ.